ಹಾಯ್ ಹಲೋ ನಮಸ್ಕಾರ. ಎಲ್ರಿಗೂ ಶೈಲಜಾ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹಾಸನ್ ಮತ್ತು ಮಂಡ್ಯ ಸ್ಪೆಷಲ್ ಆಗಿರೋ ಸೊಪ್ಪು ಸಾಂಬಾರ್ನ ಈಸಿ ಅಂಡ್ ಟೇಸ್ಟಿಯಾಗಿ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹಾಗಿದ್ರೆ ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ. ಒಂದು ಕುಕ್ಕರ್ಗೆ 1 ಲೀಟರ್ ಅಷ್ಟು ವಾಟರ್ ಆಡ್ ಮಾಡ್ಕೊಳ್ಳಿ. ನಂತರ ಬೇಳೆಕಾಳು 200 ಗ್ರಾಂ, ಆಪಲ್ ಟೊಮೊಟೊ 4, ಬೆಳ್ಳುಳ್ಳಿ 4, ಎಣ್ಣೆ 1 ಟೇಬಲ್ ಸ್ಪೂನ್, ಉಪ್ಪು 1 ಸ್ಪೂನ್, ಅರಿಶಿಣ ಸ್ವಲ್ಪ, ಈರುಳ್ಳಿ 2, ದಂಟಿನ ಸೊಪ್ಪು ಮತ್ತೆ ಚಿಲ್ಕವರೆ ಸೊಪ್ಪು 1 ಕಟ್ ತಗೊಂಡಿದೀವಿ. ಎಲ್ಲ ಆಡ್ ಮಾಡಿ ಎಲ್ಲ ಸೊಪ್ಪನ್ನು ಹಾಕಿ ಲಿಡ್ ಕ್ಲೋಸ್ ಮಾಡಿ 4 ವಿಸಲ್ ಹೊಡಿಸಿ ಆ ವಿಸಲ್ ಆರೋವರೆಗೂ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ. 1 ಕಾಯಿಲಿ ಅರ್ಧ ವಡೆ ಹಾಕ್ತಿದೀವಿ, ಶುಂಠಿ ಅರ್ಧ ಪೀಸ್, ಧನಿಯಾ ಪೌಡರ್ 4 ಟೇಬಲ್ ಸ್ಪೂನ್, ಅಚ್ಕಾರದ ಪುಡಿ 3 ಟೇಬಲ್ ಸ್ಪೂನ್, ಹುರುಗಡ್ಲೆ 2 ಟೇಬಲ್ ಸ್ಪೂನ್. ರುಬ್ಬೋದಿಕ್ಕೆ ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿ ದಂಟಿನ ಸೊಪ್ಪು ಮತ್ತು ಚಿಲ್ಕವರೆ ಸೊಪ್ಪನ್ನು ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಗ್ಗರಣೆಗೆ ಹಾಕ್ಕೊಳ್ಳಿ. ಒಂದು ಸಿಲ್ವರ್ ಪ್ಯಾನ್ನ ಬಿಸಿಗೆ ಇಟ್ಕೊಳ್ಳಿ. ಬಿಸಿ ಆದಮೇಲೆ 3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಆ್ಯಡ್ ಮಾಡ್ಕೊಳ್ಳಿ. ನಂತರ ಸಾಸಿವೆ, ಮೆಣಸಿನ್ಕಾಯಿ, 1 ಈರುಳ್ಳಿ ಫುಲ್ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಹಾಕಿ ಈರುಳ್ಳಿ ಚೆನ್ನಾಗಿ ಕೆಂಪಗೆ ರೋಸ್ಟ್ ಆಗಬೇಕು. ರೋಸ್ಟ್ ಆದಮೇಲೆ ಅಲ್ಲಿ ರುಬ್ಕೊಂಡಿರ್ತೀವಲ್ಲ ಮಸಾಲ ಖಾರನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಅದು ಸ್ವಲ್ಪ ಖಾರ ಉಳಿದಿರುತ್ತಲ್ಲ ಅದಕ್ಕೆ ಸ್ವಲ್ಪ ವಾಟರ್ ಮಿಕ್ಸ್ ಮಾಡಿಕೊಂಡು ಎಲ್ಲ ಖಾರನೂ ಚೆನ್ನಾಗಿ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಅಲ್ಲಿ ಸೊಪ್ಪು ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಫುಲ್ ಮಿಕ್ಸ್ ಮಾಡಿ ಟೇಸ್ಟಿಗೆ ಸ್ವಲ್ಪ ಕಾಯಿ ತುರಿನ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ರುಚಿಗೆ ನೋಡ್ಕೊಂಡು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ನಾವಿಲ್ಲಿ 3 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಆ್ಯಡ್ ಮಾಡ್ಕೋತಾ ಇದ್ದೀವಿ. ಏಕೆಂದರೆ ಟೇಸ್ಟಿಗೆ ಸ್ವಲ್ಪ ಟೇಸ್ಟ್ ನೋಡ್ಕೊಂಡು ಆ್ಯಡ್ ಮಾಡ್ಕೋಬೇಕು. ಏಕೆಂದರೆ ಫಸ್ಟೇ 1 ಸ್ಪೂನ್ ಹಾಕಿರ್ತೀವಲ್ವ. ಸೊ ನಿಮಗೆ ನೀವು ಎಷ್ಟು ಜನಕ್ಕೆ ಸಾಂಬಾರು ಮಾಡ್ತಿರ್ತೀರ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ತುಂಬ ಜನ ಬೇರೆ ಬೇರೆ ಸೊಪ್ಪನ್ನ ಯೂಸ್ ಮಾಡ್ತಾರೆ, ಆದರೆ ಈ 2 ಸೊಪ್ಪು ಮಾತ್ರ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಮಾಡಿದರೆ. ಈ 2 ಸೊಪ್ಪನ್ನೇ ಹಾಕಿ ಮಾಡಿ, ಒಂದೇ ಒಂದು ಸೊಪ್ಪು ಹಾಕಕ್ಕೆ ಹೋಗ್ಬೇಡಿ, ಏಕೆಂದರೆ ಅಷ್ಟು ಚೆನ್ನಾಗಿರಲ್ಲ. ನೋಡಿದ್ರಲ್ಲ ಹಾಸನ್ ಮತ್ತು ಮಂಡ್ಯ ಸ್ಪೆಷಲ್ ಆಗಿರೋ ಸೊಪ್ಪು ಸಾಂಬಾರನ್ನ ಹೇಗೆ ಮಾಡೋದು ಅಂತ. ಈ ಸೊಪ್ಪು ಸಾಂಬಾರು ಮುದ್ದೆ ರೈಸ್ಗೆಂತೂ ತುಂಬ ಚೆನ್ನಾಗಿರುತ್ತೆ. ಮತ್ತೆ ಚಪಾತಿ ರೊಟ್ಟಿಗೆ ದಾಲ್ ಟೈಪ್ ಕೂಡ ನೀವು ತಿನ್ಬೋದು. ಒಂದ್ಸರಿ ಟ್ರೈ ಮಾಡಿ, ಪದೇ ಪದೇ ಇಷ್ಟಪಟ್ಟು ಮಾಡ್ಕೊಂಡು ತಿಂತೀರಾ. ಈ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ. ನಿಮ್ಮ ಫೇವ್ರೆಟ್ ರೆಸಿಪಿನ ಕಮೆಂಟಲ್ಲಿ ಹೇಳಿ, ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳ್ತಾ ನಮ್ಮ ಶೈಲಜಾ ಕುಕಿಂಗ್ ಚಾನೆಲ್ನ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.